ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೂ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ. ಆ್ಯಂಡ್ ಸೋ ಸಾರಿ, ನಾನು ಬಹಳನೇ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಆನ್ ಟೈಮ್ ನನಗೆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ಈಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಮಗೆ ಯೋಗ ಕ್ಲಾಸಿಂದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಹಾಗಾಗಿ ನಮ್ಮ ಸರಳ ಯೋಗ ವೇದಿಕೆಯ ವತಿಯಿಂದ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಇಯರ್ ಥರ ಈ ವರ್ಷವೂ ಕೂಡ ನಮ್ಮ ಸೀನಿಯರ್ಸ್ ಅವರು 2 ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಆ್ಯಂಡ್ ನಾವು 1 ಡ್ಯಾನ್ಸ್ನ ಪರ್ಫಾರ್ಮ್ ಮಾಡಿದ್ವಿ. ಆಲ್ಸೋ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋವಾಗ ನಾವು ಕೂಡ ಅವರಿಗೆ ಸ್ವಲ್ಪ ಅಸಿಸ್ಟ್ ಮಾಡ್ತಿದ್ವಿ. ಸೊ ತುಂಬಾ ಫನ್ ಇತ್ತು ಅವ್ರ ಜೊತೆ ಮಾಡೋವಾಗ. ಆ್ಯಂಡ್ ನಾವಂತೂ ಸಿಕ್ಕಾಪಟ್ಟೆ ತಮಾಷೆಗಳು ಮಾಡಿದ್ದೀವಿ ಆ್ಯಂಡ್ ತುಂಬಾ ಮಜಾ ಮಾಡಿದ್ದೀವಿ. ಆ ಒಂದು ಮೊಮೆಂಟಲ್ಲಿ ಸಿಕ್ಕಾಪಟ್ಟೆ ಫನ್ ಇತ್ತು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಅವ್ರಿಗೆ ಪಾಪ ಮಿಚ್ಚಿ ಇರ್ಬೇಕು. ಇದಿಲ್ಲ ಇನ್ನು ಯೋಗ ದಿನಾಚರಣೆಯ ದಿನ ಆಸ್ ಯೂಶುವಲ್ ನಮ್ಮ ಗೆಸ್ಟ್ ಆಗಿ ಮಾಜಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂಥ CN ಅಶ್ವಥ್ ನಾರಾಯಣ್ ಸರ್ ಅವರು, ಇನ್ನು ನಮ್ಮ ಕಿರುತೆರೆಯಲ್ಲಿ ಬಹಳನೇ ಫೇಮಸ್ ಆದಂಥ ಹಾಸ್ಯ ಧಾರಾವಾಹಿಗಳಾದ ಕ್ರೇಜಿ ಕರ್ನಲ್, ಪಾಪ ಪಾಂಡು, ಸಿಲ್ಲಿ ಲಲ್ಲಿ, ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ ಹೀಗೆ ಸಾಕಷ್ಟು ಹಾಸ್ಯ ಧಾರಾವಾಹಿಗಳಿಗೆ ಬರೋಬ್ಬರಿ 12,000 ಎಪಿಸೋಡ್ಸ್ನ ಬರೆದು ದಾಖಲೆಯನ್ನು ಮಾಡಿದ್ದಾರೆ. ಇನ್ನು ಬೆಳ್ಳಿತೆರೆಯ ವಿಷಯಕ್ಕೆ ಬಂದ್ರೆ ಅತಿ ಮಧುರ ಅನುರಾಗ, ಫಾರ್ಚುನರ್, ಕತ್ತೆಗಳು ಸಾರ್ ಕತ್ತೆಗಳು, ತಿಮ್ರಾಯಿ, ಯಮಲೋಕದಲ್ಲಿ ವೀರಪ್ಪನ್, ಗಿಡ್ಡು ದಾದಾ ಹೀಗೆ 10 ಹಲವಾರು ಚಲನಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿರುವಂತಹ ಕನ್ನಡದ ಖ್ಯಾತ ನಗೆ ಬರಹಗಾರರಾದ MS ನರಸಿಂಹಮೂರ್ತಿಯವರು, ಯಕ್ಷಗಾನ ಕಲಾವಿದೆ K ಗೌರಿ ಶ್ರೀನಿವಾಸ್ ರವರು, ಹಾಗೂ ನಮ್ಮ ಸರಳ ಯೋಗ ವೇದಿಕೆಯ ಫೌಂಡರ್ಸ್ ಹಾಗೂ ಕಮಿಟಿ ಮೆಂಬರ್ಸ್ ಆದಂತಹ ಮಲ್ಲಪ್ಪ ಸರ್ ಅವರು, ಜಯಪ್ರಕಾಶ್ ನಾರಾಯಣ್ ಸರ್, ಕೇಶವರಾಜು ಸರ್, ಬದ್ರಿನಾರಾಯಣ್ ಸರ್, ಸುಹಾಸ್ ಸರ್, ಅಡ್ವೊಕೇಟ್ ಮಹೇಶ್ ಸರ್, ವಸಂತ್ ಸರ್, ಸತ್ಯನಾರಾಯಣ ಗುರುಗಳು, ರಾಘವೇಂದ್ರ ಸರ್ ಹಾಗೂ ಇನ್ನಿತರೆ ಕಮಿಟಿ ಮೆಂಬರ್ಸ್ ಆಗಮಿಸಿದ್ರು. ಎಲ್ಲ ಅತಿಥಿಗಳು ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ನಮ್ಮ ಸರಳ ಯೋಗ ವೇದಿಕೆಯ ಮುಖ್ಯ ಸಂಸ್ಥಾಪಕರಾದ ದಿವಂಗತ ಯೋಗಾಚಾರ್ಯ ಡಾಕ್ಟರ್ ಗೋವಿಂದ ಶೆಟ್ಟಿ ಅವರ ಭಾವಚಿತ್ರದ ಮುಂದೆ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ದೀಪ ಬೆಳಗಿದ ನಂತರ ಬಂದಂಥ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಅತಿಥಿಗಳು ತಮ್ಮ ಮಾತುಗಳನ್ನು, ಅನುಭವಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಜೊತೆಯಲ್ಲಿ ವಾಪಸ್ 4,000 ಕಿಲೋಮೀಟರ್ ಹೋಗುತ್ತೆ. ಇದು ಹ್ಯೂಮನ್ ಇಂಪಾಸಿಬಲ್, ನಂಬೋಕೆ ಆಗಲ್ಲ. ಇದು ಪ್ರಕೃತಿಯ ವಿಸ್ಮಯ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಆಶ್ಚರ್ಯದ ವಿಷಯ. ಆಮೇಲೆ ಈ ಯೋಗ ಶುರು ಆದಾಗ ಇಲ್ಲಿ ನಾನು ಮುಂಚೆಯಿಂದ ಇಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಈ ಜಾಗದಲ್ಲಿ. ಈಗ ನಮ್ಮ ಈ ಒಂದು ಸ್ಯಾಂಕಿ ಟ್ಯಾಂಕ್ 25 ವರ್ಷಗಳಿಂದ ಹೇಗಿತ್ತು, ಇವತ್ತು ಹೇಗಿದೆ ಅಂತ ನೀವು ಯೋಚನೆ ಮಾಡಿದಾಗ ಇದರಲ್ಲಿ ನಮ್ಮ MLA ಅಶ್ವಥ್ ನಾರಾಯಣ್ ಅವರ ಪಾತ್ರ ಭಾಳ ದೊಡ್ಡದಿದೆ ಅಂತ ನಿಮ್ಮೆಲ್ಲರ ಮಧ್ಯೆ ಹೇಳ್ತಾ ಇದ್ದೀನಿ. ಇನ್ನು ಮಲ್ಲಪ್ಪ ಅವರಂತೂ ಒಬ್ಬ ಸರಳ ಯೋಗ ವೇದಿಕೆ ರಿಜಿಸ್ಟರ್ಡ್ ಬೆಂಗಳೂರು ಈ ಸಂಸ್ಥೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಬೆಳಗಿಂದ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಕುಳಿತುಕೊಂಡವರ ಮುಖದಲ್ಲಿರುವ ನಗು, ತೇಜಸ್ಸು ನೋಡಿದಾಗ ಆರೋಗ್ಯಕ್ಕೆ ಯೋಗ ಎಷ್ಟು ಪ್ರಮುಖ ಅನ್ನೋದು ಅರ್ಥ ಆಗ್ತಾ ಇದೆ. ನನ್ನ ಭಾಷಣ ಬಹುಶಃ ನಿಮಗೆ
ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಪ್ರದರ್ಶನವನ್ನು ಎದುರು ನೋಡ್ತಾ ಇರೋ ನಿಮಗೆ ಎಲ್ಲರಿಗೂ ದೇವರು ಆಯುಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ, ಈ ಕಾರ್ಯಕ್ರಮಕ್ಕಾಗಿ ನನಗೆ ಶ್ರೀಯುತ ಜಯಪ್ರಕಾಶ್ ಅವರು ಹಾಗೂ ಶ್ರೀಯುತ ಮಹೇಶ್ ಅವರು ಇಲ್ಲಿ ಕರೆದು ಈ ವೇದಿಕೆ ಕೊಟ್ಟಿದ್ದಾರೆ. ಅವರಿಗೆ ಅತ್ಯಂತ ವಿನಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೋಗ ದಿನಕ್ಕೆ ಎಲ್ಲರ ಶುಭಾಶಂಸೆಗಳು. ಎಲ್ಲ ಗಣ್ಯರ ಮಾತುಗಳು ಮುಗಿದ ನಂತರ ನಮ್ಮ ಕಾರ್ಯಕ್ರಮದ ಮೇನ್ ಹೈಲೈಟ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಬಹಳನೇ ಅದ್ಭುತವಾಗಿ ಕಾರ್ಯಕ್ರಮಗಳು ಮೂಡಿಬಂತು. ಸರಳ ಯೋಗ ವೇದಿಕೆಯ ಎಲ್ಲ ಬ್ರಾಂಚ್ಗಳಿಂದ ಪಾರ್ಟಿಸಿಪೇಷನ್ ಇತ್ತು ಆ್ಯಂಡ್ ಎಲ್ಲ ಪುಟಾಣಿಗಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಬಹಳನೇ ಚೆನ್ನಾಗಿತ್ತು. ಸೊ ಹೇಗೆಲ್ಲ ಇತ್ತು ಕಲ್ಚರಲ್ ಪರ್ಫಾರ್ಮೆನ್ಸ್ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನೋಡಿದ್ರಲ್ಲ ಹೇಗೆ ನಾವು ನಮ್ಮ ಸರಳ ಯೋಗ ವೇದಿಕೆಯಿಂದ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. 1 2 3